ಮಾಡಿಂದ ನೀವು ತಂದು ಕೊಟ್ಟಿಂದ ನಮ್ಗೆ ಒಳ್ಳೇದೇ ಆಗ್ಯದ್ರಿ. ಒಳ್ಳೇದಾಗ್ಯದ್ರ ಇದು ನೋಡ್ಬೋದು ರೈತ ಬಾಂಧವ್ರೆ. ಇವ್ರು ರೈತರ ಕೈಯಾಗ ಇಲ್ಲಿ ಮಾಲ್ ನೋಡ್ಬೋದು. ನಾ ಆಲ್ರೆಡಿ ಇನ್ನೇ ಈಗ 2 ಫೋಟೋ ತೊಗೊಂಡಿನಿ, ವಿಡಿಯೋನು ಮಾಡ್ಕೊಂಡಿನಿ. ಈಗ ಇವ್ರು ಹೊಲ ಬೆಳ್ಚಿನಲ್ಲ, ಬೆಳಿಲಾರ ನೆಲ, ಇದು ಸಾಧಾರಣ ನೆಲ, ಹೊಸವ ನೆಲ. ಆದ್ರೆ ನಮ್ಮದು DNC ಗ್ರ್ಯಾನಿವಲ್ಲ 2 ಪ್ಯಾಕೆಟ್ನ DNC ಕೊಟ್ಟು ನೀರಾಗಿ ಬಿಟ್ಟು ಮತ್ತು ಸ್ಪ್ರೇನು ಮಾಡಿಲ್ಲ. ಅವ್ರ ಕೈಯಾಗಿಲ್ಲ ಸಂಬಂಧ ಗೊತ್ತಿದ್ರಿ ನಾವು ಸ್ಪ್ರೇ ಮಾಡಲ್ಲ ಅಂದರು. ಆಟೆ ಕೊಟ್ಟೇವಿ. ಗಡ್ಡಿ ನೋಡ್ಬೋದು. ಈಗ ರೈತರ ಮನವರಿಕೆ ಏನಂದ್ರೆ ಮುಂದೆ ಡೋಸ್ ಏನಾದರೂ ಹೇಳಿದ್ರೆ ಮಾಡುವಂಥ ಸ್ಥಿತಿ ಒಳಗದ್ರಿ. ಏನೇ ಹೇಳಿದ್ರು ಮಾಡ್ತೀವ್ರಿ. ಯಾಕೆ ನಮ್ಗೆ ಮನ್ಸಿಗೆ ಖಾತ್ರಿ ಅನ್ಸದಲ್ರಿ. ಖಾತ್ರಿ ಅನ್ಸದ್ರಿ. ಈಗ ಸರ್ಕಾರಿ ಗೊಬ್ಬರಕ್ಕಿಂತಲೂ ಇದು ಉತ್ತಮ ಅನ್ಸದ್ರಿ. ಪಾಕೆಟ್ ಏನು ಇದು ಸಾಣದಿದ್ರು ಕೆಲಸ ದೊಡ್ಡದ್ರಿ. ಸಾಣದ್ರಿ ನೋಡ್ಲಕ್ ಪ್ಯಾಕೆಟ್ ಸಿಕ್ಕದ್ರಿ. ಕೆಲಸ ದೊಡ್ಡದು ದೊಡ್ಡದತ್ತಾರ ಆ ರೀತಿ ನೋಡ್ರಿ. ರೈತರ ಏನು ಹೇಳ್ತಾರ, ಮೂರ್ತಿ ಚಿಕ್ಕದಿದ್ದರು ಕೀರ್ತಿ ದೊಡ್ಡದತ್ತ ಹೇಳಕತ್ತಾರ. ನಮ್ಮ ದಿನೇಶ್ ಪಾಂಡ್ಯ ಸರ್ಗೆ ನಾವು ಕೈ ಎತ್ತಿ ಮುಗಿಬೇಕು. ಯಾಕಂದ್ರೆ ಸಾವಯವ ಗೊಬ್ಬರನ ಅವ್ರು ಕಷ್ಟಪಟ್ಟಿದ್ದಾನೆ ಇನ್ನೂ ರೈತರಿಗೆ ಹೇಳ್ಕೊಂಡಿಲ್ಲ. ನಾವು ಸುಮ್ಮ ಸಾಧಾರಣ ತಂದು ಕೊಟ್ಟಿವಿ, ಮಾಡ್ಯಾರ. ಅವ್ರಿಗೆ ಗೊತ್ತಾದ್ರಿ ನಾವು ಇಟ್ಟೆ ಹಾಕ್ತೀವಿ ಅಂದ್ರೆ ಅಟ್ಟೆ ಹಾಕ್ಯಾರ. ಮಾಡ್ಲಾರ ಭೂಮಿ ಒಳಗೆ ಇದು ಸಾಧಾರಣ ಭೂಮಿ, ಬಿಳಿಕಿ ಭೂಮಿ, ಅಂಥವ್ರಾಗಿದ್ದು ಬಂಗಾರ ಅಂತ ಬೆಳಿ ತೆಗ್ದಿನ ಹೇಳಕತ್ತಾರ ಅವರು. ಮುಂದೆ ಆದ್ರೂ ಮಾಡ್ತೇನಲ್ರಿ. ಮುಂದೆ ಏನೇ ಕೊಟ್ಟರು ಮಾಡಿ, ಮುಂದೆ ಏನೇ ಕೊಟ್ಟರು ಮಾಡ್ತೀವಿ ನೋಡ್ರಿ. ನಾವು ಏನೇ ಕೊಟ್ಟರು ಅನ್ಸದ್ರಿ ನಮಗೆ. ನಿಮ್ಮ ಗೊಬ್ಬರದ್ದು ನಿಮ್ಮ ಔಷಧದ್ದು ನಮಗೆ ವಿಶ್ವಾಸ ಆಗ್ಯದ್ರಿ. ಮತ್ತು ಇದಕ್ಕಿನ್ನ ಇನ್ನೇನು ಬೇಕು? ಇದಕ್ಕಿನ್ನ ಸಾವಯವ ಗೊಬ್ಬರ ಸಾವಿಲ್ಲ ಅನ್ನಕ್ಕೆ ಏನು ಬೇಕು? ದೊಡ್ಡ ಪ್ಯಾಕೆಟ್ ಹತ್ತಿ ಬೆನ್ನು ಹತ್ತಿ ದೊಡ್ಡ ಪ್ಯಾಕೆಟ್ದಿಂದ ನಾವು ಎಲ್ಲ ಮೆತ್ತಗಾಗಿ ಹೋಗ್ಯವಿ. ಮೆತ್ತಗಾಗಿ ಒಳಗಲಾಗಿ ಭೂಮಿನ ನಾಶ ಮಾಡ್ಕೊಂಡು ಹೊಂಟೇವಿ. ಇವತ್ತಿನಿಂದಲೇ ಎಲ್ಲ ರೈತರಿಗೆ ಕೈ ಮುಗಿದು ಏನು ಹೇಳೋದಂದ್ರೆ ದಯವಿಟ್ಟು ಸಾವಯವ ಗೊಬ್ಬರ ಯೂಸ್ ಮಾಡಿರಿ. ಸಾವಿಲ್ಲಂಗೆ ಬೆಳಿರತ್ತ ಹೇಳ್ತೀವಿ. ಈಗ ಅವ್ರು ಏನು ಹೇಳಕತ್ತಾರ, ಮತ್ತೆ ಇನ್ನೂ ಯೂಸ್ ಮಾಡ್ತೇವೆ ಅಂತ ಹೇಳಕತ್ತಾರ. ಈಗ ಒಂದು ಬೆಳ್ಳುಳ್ಳಿಗೆ ಹಾಕಿದ್ದೇವ್ರಿ, ಬೆಳ್ಳುಳ್ಳಿನೂ ಚಲೋ ಆಗ್ಯದ್ರಿ ರಿಸಲ್ಟ. ಉಳ್ಳಿಗಡ್ಡಿರು 2 ಬೆಳೆ ಮಾಡಿ ನೋಡ್ಯಾವ್ರಿ, 2 ಖಾತ್ರಿ ಅನಿಸ್ಯದ. ಮುಂದೆ ಮಾಡ್ಲಾಕ ನಮ್ಗೇನು ಅಭ್ಯಂತರ ಇಲ್ರಿ. ಏನೇ ಕೊಟ್ಟರು ಮಾಡ್ತೀವಿ. ಆಯ್ತು, ನಮಸ್ಕಾರ.